ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 5ನೇ ಅಧ್ಯಾಯ 3ನೇಯ ಶ್ಲೋಕ. ಆರು ವೃಕ್ಷೋರ್ಮುನಿರ್ಯೋಗಂ ಕರ್ಮಕಾರಣಮುಚ್ಯತೆ, ಯೋಗಾರೂಢಸ್ಯ ತಸ್ಯೈವ ಶಮಃಕಾರಣಮುಚ್ಯತೆ. To the contemplative soul who desires to attain karma yoga, selfless action is said to be the means. For the same man, when he is established in yoga, absence of all sankalpas, thoughts of the world, is said to be the way to blessedness. ಎರಡು ವಿಷಯವನ್ನು ಹೇಳ್ತಾ ಇದೆ. ಒಂದು ಕರ್ಮಯೋಗ, ಇನ್ನೊಂದು ಸಾಂಖ್ಯಯೋಗ. ಸಾಂಖ್ಯಯೋಗ ಅಂತಂದರೆ ಜ್ಞಾನ, ಕರ್ಮಯೋಗ ಅಂತಂದರೆ ಕರ್ಮಯೋಗ, ಕರ್ಮ ಸನ್ಯಾಸ ಯೋಗ ಎಂದು ಅರ್ಥ. ಆರು ವೃಕ್ಷೋರ್ಮುನಿರ್ಯೋಗಂ ಅಂತ, ಮೇಲೆ ಹತ್ತಲು ಇಚ್ಛೆ ಪಟ್ಟವನಿಗೆ ಕರ್ಮಯೋಗವು ಬಹಳ ಸಹಾಯ ಮಾಡುತ್ತದೆ ಎಂದು ಅರ್ಥ. ಕರ್ಮಯೋಗ ಅನ್ನುವಂಥದ್ದು ಯಾರು ಅನುಸರಿಸಿಕೊಂಡು ಹೋಗ್ತಾರೋ ಅವರು ಶೀಘ್ರವಾಗಿ ಸುಲಭವಾಗಿ ಮೇಲು ಏರುತ್ತಾರೆ. ಎಲ್ಲಿ ಹೋಗ್ತಾರೆ ಅಂತಂದರೆ ಆರೂಢ ಅಂತ ಹೇಳ್ತಾ ಇದೆ. ಆರೂಢ ಅಂತಂದರೆ ಹತ್ತಿದವನು. ಏನನ್ನು ಹತ್ತಿದವನು? ಆರೂಢ ಅಂತಂದರೆ ಕುದುರೆ ಹತ್ತಿದವನಾಗ್ಬೋದು, ಆನೆ ಹತ್ತಿದವನಾಗ್ಬೋದು, ಹೀಗೆ ಇರುತ್ತೆ. ಇಲ್ಲಿ ಆರೂಢ ಅಂತಂದರೆ, ರೂಢ ಅಂತಂದರೆ ಹತ್ತಿದವನು, ಆರೂಢ ಅಂತಂದರೆ ಆ ಆತ್ಮನಿ ರೂಢ ಇತಿ ಆರೂಢ, ಆತ್ಮನಿ ರೂಢ ಆರೂಢ ಎಂದು ಅರ್ಥ. ಆತ್ಮನಿ ರುರುಕ್ಸಃ ಆರುಕ್ಸಃ ಆರುರುಕ್ಸಃ ಎಂದು ಅರ್ಥ. ಆತ್ಮನಲ್ಲಿ ರಥನಾಗಿರುವಂಥ ವ್ಯವಸ್ಥೆಗೆ ಆರುರುಕ್ಸಃ ಆರೂಢ ಎಂದು ಕರೆಯಲಾಗುತ್ತದೆ. ಆತ್ಮ ಸುಖದಲ್ಲಿ ರಮಮಾನವಾಗಿರುವಂಥ ವ್ಯವಸ್ಥೆಯನ್ನು ಆರೂಢ ಎಂದು ಕರೆಯದರು. ಹಾಗಾಗಿ ಯಾರು ಕರ್ಮಯೋಗವನ್ನು ಅನುಸರಿಸಿಕೊಂಡು ಜ್ಞಾನವನ್ನು ಹೊಂದಿದವರಾಗಿ ಆತ್ಮಸುಖವನ್ನು ಅನುಭವಿಸುತ್ತಿರುತ್ತಾರೆಯೋ ಅವರನ್ನು ಆರೂಢ ಎಂದು ಕರೆಯಲಾಯಿತು. ಕರ್ಮವೆಂತೆಂದರೆ ಕೇವಲ ಯಜ್ಞ ಜಪತಪಗಳನ್ನು ಮಾಡಿಕೊಂಡು ಕುಳಿತುಕೊಳ್ಳುವುದು ಕರ್ಮವಲ್ಲ, ಹೋಮ ಮೊದಲಾದವುಗಳನ್ನು ಮಾಡುವುದೇ ಕರ್ಮವಲ್ಲ, ಪೂಜೆ ಪುರಸ್ಕಾರ ಅಭಿಷೇಕಾದಿಗಳನ್ನು ಮಾಡುವುದೇ ಕರ್ಮವಲ್ಲ. ಕರ್ಮವೆಂತೆಂದರೆ ನಾವು ಏನೇನು ಅನುಸರಿಸುತ್ತೇವೆಯೋ, ಏನೇನು ಮಾಡುತ್ತೇವೆಯೋ ಅದು ಎಲ್ಲವೂ ಕರ್ಮವೇ ಆಗಿರುತ್ತದೆ. ಮಾತನಾಡುವುದು ಕರ್ಮ, ನೋಡುವುದು ಕರ್ಮ, ಕೇಳುವುದು ಕರ್ಮ, ಹೇಳುವುದು ಕರ್ಮ, ಹೋಗುವುದು ಬರುವುದು, ಉಣ್ಣುವುದು ತಿನ್ನುವುದು, ಇವೆಲ್ಲವುಗಳು ಕೂಡ ಕರ್ಮವೇ ಆಗಿರುವಂಥದ್ದಾಗಿದೆ. ಇವುಗಳ ಎಲ್ಲವನ್ನು ನಿಲ್ಲಿಸಿಕೊಂಡು ಅವನು ಎಲ್ಲಿ ಹೋಗಲು ಸಾಧ್ಯವಿಲ್ಲ ಎನ್ನುವ ಅರ್ಥವನ್ನು ಹೇಳ್ತಾ ಇದೆ. ಹಾಗಾಗಿ ಆರು ಅನ್ನುವಂಥ ಪದ, ಆರು ವೃಕ್ಷ ಅನ್ನುವಂಥ ಪದ ನಾವು ಶನೈಶರೈರು ಪರಮೇತ್ ಅನ್ನುವಂಥ ಅರ್ಥವನ್ನು ಮುಂದೆ ಹೇಳ್ತೇವೆ. ಈ ಶ್ಲೋಕದಲ್ಲೇ ಬರುತ್ತೆ. ಮೆಲ್ಲನೆ ಆತನು ಕರ್ಮಗಳನ್ನು ಮಾಡ್ತಾ, ಕರ್ಮಯೋಗವನ್ನು ಮಾಡ್ತಾ, ಕರ್ಮ ಸನ್ಯಾಸ ಯೋಗವನ್ನು ಅನುಸರಿಸುತ್ತಾ ಆರು ವೃಕ್ಷ ಆಗಬೇಕು ಅಂತ, ಮೇಲೆ ಹತ್ತಬೇಕು ಅಂತ ಒಂದೊಂದಾಗಿ ಇವುಗಳನ್ನು ಸ್ಟೆಪ್ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ವ್ಯವಸ್ಥೆ. ಇಂದ್ರಿಯ ನಿಗ್ರಹ ಮತ್ತು ಅಂತಃಕರಣ ನಿಗ್ರಹ, ಶಮದಮಾದಿಗಳನ್ನು ಸಹಿಸಿಕೊಳ್ಬೇಕಾಗಿರುವಂಥದ್ದು ಬಹಳ ಇಲ್ಲಿ ಅವಶ್ಯಕತೆ ಇರುತ್ತೆ. ಮನ ಬುದ್ಧಿ ಚಿತ್ತು ಅಹಂಕಾರ ಆದಿಗಳನ್ನು ನಿಗ್ರಹ ಮಾಡಿಕೊಂಡಿರುವುದಕ್ಕೆ ಶಮ ಎಂದು ಕರೆಯಲಾಗುತ್ತದೆ. ಮತ್ತು ಶ್ರೋತೃ ನೇತೃ ತ್ವಕ್ ಜಿಹ್ವ ಗ್ರಹಣ ಮೊದಲಾದವುಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಇಂದ್ರಿಯ ನಿಗ್ರಹ ಎಂದು ಕರೆಯಲಾಗುತ್ತದೆ. ಕರ್ಮೇಂದ್ರಿಯಗಳಾಗಬಹುದು, ಜ್ಞಾನೇಂದ್ರಿಯಗಳಾಗಬಹುದು. ಈ 10 ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡಿರುವುದಕ್ಕೆ ದಮ ಎಂದು ಕರೆಯಲಾಗುತ್ತದೆ. ಈ 10 ಇಂದ್ರಿಯಗಳು ಮತ್ತು ಕರಣಗಳನ್ನು ಯಾರು ನಿಗ್ರಹ ಮಾಡಿಕೊಂಡು ಕರ್ಮವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಆರು ವೃಕ್ಷ ಎಂದು ಕರೆಯಲಾಗುತ್ತದೆ. ಇವೆಲ್ಲವನ್ನು ನಿಗ್ರಹ ಮಾಡಿಕೊಂಡು ಯಾರು ಹತ್ತಿ ಕೂಳ್ತಿದ್ದಾರೋ, ಆತ್ಮ ಸುಖದಲ್ಲಿಯೇ ತಲ್ಲೀನವಾಗಿದ್ದಾರೆಯೋ, ಆತ್ಮರಥಿ ಆಗಿದ್ದಾರೆಯೋ, ಆತ್ಮಮಿಥುನ ಆಗಿದ್ದಾರೆಯೋ, ಆತ್ಮಾನಂದಿ ಆಗಿದ್ದಾರೆಯೋ ಅವರನ್ನು
ಆರೂಢ ಎಂದು ಕರೆಯಲಾಯಿತು. ಅವರಿಗೆ ಆಹಾರ ಬೇಕಿಲ್ಲ, ವಿಹಾರ ಬೇಕಿಲ್ಲ, ಇದರೇ ಆಗಿರ್ತಕ್ಕಂಥ ಇತರೆ ವಸ್ತುಗಳ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಸಿದ್ಧಾರೂಢರನ್ನು ಆರೂಢ ಎಂಬ ಅರ್ಥದಲ್ಲಿ ಕರೆಯಲಾಯಿತು. ಸಿದ್ಧ ಅಂತಕ್ಕಂಥ ಹೆಸರನ್ನು ಮೊದಲು ಹೊಂದಿದವರಾಗಿದ್ದು, ನಂತರ ಅವರು ಆತ್ಮಸಿದ್ಧ ಸ್ಥಿತಿಯನ್ನು ಹೊಂದಿದಾಗ ಆರೂಢ ಅನ್ನುವಂಥ ಪದವನ್ನು ಅವರಿಗೆ ವಾಗ್ದಾನ ಮಾಡಲಾಯಿತು. ಗುರುಗಳಿಂದ ಪ್ರಶಸ್ತಿಯನ್ನು ಕೊಡಲಾಯಿತು ಆರೂಢ ಎಂದು. ಇಂಥ ಆರೂಢ ಸ್ಥಿತಿ ಆರುರುಕ್ಷು ಆದವನಿಗೆ ಬರುತ್ತದೆ ಅನ್ನುವಂಥ ಅರ್ಥವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.